ಹಲೋ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕಡಲೆಬೇಳೆ ಒಬ್ಬಟ್ಟನ್ನು ಮಾಡ್ತಾಯಿದ್ದೀನಿ. ತುಂಬ ಸಾಫ್ಟಾದ ರುಚಿಯಾದ ಕಡಲೆಬೇಳೆ ಒಬ್ಬಟ್ಟು. ಬನ್ನಿ ನೋಡೋಣ ಅದಕ್ಕೇನೆಲ್ಲ ಬೇಕು ಅಂತ. ನಾನಿಲ್ಲಿ ಒಂದು 300 ಗ್ರಾಮ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಕಪ್ ಅಳತೆಯಲ್ಲಿ ಮಾಡ್ಕೊಳ್ಳೋದಾದರೆ 1 ಕಪ್ಪು, ಯಾವ ಕಪ್ಪಲ್ಲಿ ನೀವು ಎಷ್ಟು ಪ್ರಮಾಣದಲ್ಲಿ ಬೇಕು ನೋಡಿಕೊಂಡು 1 ಕಪ್ ಅಳತೆಯಲ್ಲಿ ಹಾಕ್ಕೊಳ್ಳಿ. ನಾನಿಲ್ಲಿ ಇದನ್ನು ಮಿಕ್ಸಿನಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೋಬೋದು. ನಾನಿಲ್ಲಿ ಕಡಲೆಬೇಳೆನ ಒಂದು ಸರಿ ಚೆನ್ನಾಗಿ ವಾಶ್ ಮಾಡಿ ನಂತರ ಅದಕ್ಕೆ 2ರಷ್ಟು ನೀರನ್ನು ಹಾಕಿ 1 ಚಿಟಿಕೆ ಅರಿಶಿನ ಹಾಕಿ ಕಡಲೆಬೇಳೆನ ಸ್ಮೂತಾಗಿ ಬೇಯಿಸ್ಕೊತಾ ಇದ್ದೀನಿ. ಒಂದು 2 ವಿಸಿಲ್ ಬಂದರೆ ಸಾಕಾಗುತ್ತೆ. ನಾವು ಅಷ್ಟರಲ್ಲಿ ಅದರ ಕಣಕನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಅದೇ ಸೇಮ್ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆ ಮತ್ತು 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಎರಡೂ ಸಮ ಪ್ರಮಾಣದಲ್ಲಿ. ಮತ್ತು ಸ್ವಲ್ಪ ಅರಿಶಿನ ಪುಡಿನ ತೊಗೊಂಡಿದ್ದೀನಿ, 1/4 ಸ್ಪೂನಷ್ಟು. ಮತ್ತು 1 ಚಿಟಿಕೆ ಆಗುವಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಮತ್ತು 2 ಸ್ಪೂನ್ ಆಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ. ತುಪ್ಪನ ಹಿಟ್ಟಿಗೆ ಹಾಕೋದ್ರಿಂದ ಸ್ವಲ್ಪ ಅದು ಸಾಫ್ಟಾಗಿ ಬರುತ್ತೆ, ಅದಕ್ಕೋಸ್ಕರ ಇದನ್ನು ಒಂದು ಸರಿ ಹಾಗೆ ಡ್ರೈ ಆಗಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಹಾಕಿರೋ ಅರಿಶಿನ ಪುಡಿ, ಉಪ್ಪು ಹಿಟ್ಟಿಗೆಲ್ಲ ಚೆನ್ನಾಗಿ ಅಂಟ್ಕೋಬೇಕು. ಮತ್ತು ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕ್ತಾ ಹದವಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿಗಿಂತ ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ. ಒಂದೇ ಸರಿಗೆ ನೀರನ್ನ ಹಾಕೋಬಾರ್ದು, ಸ್ವಲ್ಪನೇ ಹಾಕ್ತಾ ನಿಧಾನವಾಗಿ ಕಲಿಸ್ಕೋಬೇಕು. ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟೇ ಚೆನ್ನಾಗಿ ಬರುತ್ತೆ ನಮ್ಮ ಒಬ್ಬಟ್ಟು. ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಇವಾಗ ಇಷ್ಟ ಆಗಿದೆ. ಇದಕ್ಕೆ ಮೇಲ್ಗಡೆಯಿಂದ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ಪಾತ್ರೆ ದೊಡ್ಡದಾಗಿರೋದನ್ನು ತೊಗೊಂಡ್ರೆ ಕಲಿಸೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೋಬೇಕು. 1-2 ಸ್ಪೂನ್ ತುಪ್ಪನ 3 ಸರಿ ಹಾಕಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನಾವು ಹಾಕೋ ತುಪ್ಪನ ಅದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಒಂದು 5-6 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾಗಿದ್ದಾದಮೇಲೆ ನಾನು ಬೇರೆ ಒಂದು ಪಾತ್ರೆನ ತಗೊಂಡು ಅದಕ್ಕೆ ತಳದಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ನಾವು ಕಲಸಿದಂಥ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಎಣ್ಣೆನ ಹಾಕಿಡೋದ್ರಿಂದ ಸಾಫ್ಟ್ ಆಗುತ್ತೆ ಅದು. ಮೇಲ್ಗಡೆಯಿಂದನೂ ಸಹ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಇದು ಕಲಸಿದ್ದಾದಮೇಲೆ ಎಷ್ಟು ಸಮಯ ಇಟ್ಟರೂ ಅದು ತುಂಬ ಚೆನ್ನಾಗಿರುತ್ತೆ. ನಾನೊಂದು 2 ಅವರ್ ಇದನ್ನು ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ನಾನಿಲ್ಲಿ ಕಡಲೆಬೇಳೆನ ಬೇಯೋದಕ್ಕೆ ಇಟ್ಟಿದ್ನಲ್ವ, ನೋಡಿ ಚೆನ್ನಾಗಿ ಕಡಲೆಬೇಳೆ ಬೆಂದು ಸಾಫ್ಟ್ ಆಗಿದೆ. ಹಿಂಗೆ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಬಿಚ್ಕೊತಾ ಇದೆ ಕಾಳೆಲ್ಲನೂ. ಅದು ಬೇಳೆ ಕಟ್ಟಿದೆಯಲ್ವ, ಅದನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಅದು ನೀರನ್ನೆಲ್ಲ ಚೆನ್ನಾಗಿ ಸೋರಿಸಿದ್ದಾದಮೇಲೆ ಒಂದು ದೊಡ್ಡ ಬಾಣಲಿನ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಕಡಲೆಬೇಳೆ ಮತ್ತು ಅದೇ ಸಮ ಪ್ರಮಾಣದಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ನಾನು, ಅದೇ ಕಪ್ ಮೆಜರ್ಮೆಂಟಲ್ಲಿ. ಸ್ವೀಟ್ನ ಜಾಸ್ತಿ ಇಷ್ಟಪಡೋರಾದರೆ ಇನ್ನೂ ಸ್ವಲ್ಪ 1/4 ಕಪ್ಪನ್ನು ಹಾಕೋಬೋದು. ಮತ್ತು ಸೇಮ್ 1 ಕಪ್ಪು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ, ಹಸಿ ತೆಂಗಿನಕಾಯಿ ತುರಿ. ಕಡಲೆಬೇಳೆ, ಬೆಲ್ಲ, ತೆಂಗಿನಕಾಯಿ ತುರಿ 3 ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೊಂಡಿದ್ದೀನಿ. ನೋಡಿ, ಒಂದು 5 ನಿಮಿಷ ಆಗಿದ್ದಾದಮೇಲೆ ನಾವು ಬೆಲ್ಲ ತಗೊಂಡಿದ್ನಲ್ವ, ಅದು ಚೆನ್ನಾಗಿ ಕರಗಿ ಈ ಥರ ಸಾಫ್ಟಾಗಿ ಆಗಿದೆ. ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಬೇಯ್ತಾ ಇದೆ. ಉರಿನ ಕಡಿಮೆ ಉರಿನಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಒಂದು 10 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಬೆಲ್ಲ ಮೆಲ್ಟಾಗಿ ಅದರ ಜೊತೆ ಹೊಂದ್ಕೊಂಡು ಮತ್ತೆ ಬೆಲ್ಲ ಗಟ್ಟಿಯಾಗಬೇಕು. ನೋಡಿ, ಇಷ್ಟ ಆಗಿದೆ. ಇದು ಪೂರ್ತಿ ತಣ್ಣಗಾದ್ಮೇಲೆ ನಾವು ಮಿಕ್ಸಿಲಿ ರುಬ್ಕೋಬೇಕು. ಇದನ್ನು ಒರಳ್ಕಲ್ಲಿತ್ತು ಅಂದರೆ ಅದರಲ್ಲಿ ರುಬ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ, ಇಷ್ಟು ಸಾಫ್ಟಾಗಿ ನಾನು ರುಬ್ಕೊಂಡಿದ್ದೀನಿ. ನಮಗೆ ಯಾವ ಸೈಜ್ನಲ್ಲಿ ಒಬ್ಬಟ್ಟು ಬೇಕಾಗುತ್ತೆ ನೋಡಿಕೊಂಡು ನಾನು ಈ ಥರ ಉಂಡೆಗಳನ್ನ ಮಾಡ್ಕೊಡ್ತಾ ಇದ್ದೀನಿ. ಹೂರಣದ್ದು ಉಂಡೆನ ಮಾಡಿಟ್ಕೊಂಡಿದ್ದೀನಿ. ಈಗ ಕಣಕ ರೆಡಿಯಾಗಿದೆ ಅಲ್ವಾ. ನೋಡಿ, 2 ಅವರ್ಸ್ ಆಗಿದೆ. ತುಂಬ ಸಾಫ್ಟಾಗಿ ಇಟ್ಟು ರೆಡಿಯಾಗಿದೆ.
ಇದನ್ನು ಸಹ ಸಣ್ಣ ಸಣ್ಣದಾಗಿ ಉಂಡೆನ ಮಾಡ್ಕೋತಾ ಇದ್ದೀನಿ. ಕೈಗೆ ಸ್ವಲ್ಪ ಎಣ್ಣೆನ ಹತ್ಕೊಂಡು ಹಾಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಬಾಳೆ ಎಲೆ ಅಥವಾ ಒಬ್ಬಟ್ಟು ಪೇಪರು ಇತ್ತು ಅಂತಂದರೆ ಅದರಲ್ಲಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಈ ಥರ ಕವರ್ ಬರುತ್ತಲ್ವ, ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇದ್ರ ಮೇಲೆ ಒತ್ತಿದ್ರು ಬರುತ್ತೆ, ಏನು ತೊಂದರೆ ಇಲ್ಲ. ಬಾಳೆ ಎಲೆ ಇತ್ತು ಅಂದರೆ ಅದನ್ನೇ ಯೂಸ್ ಮಾಡಿ. ನೋಡಿ, ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಮಧ್ಯದಲ್ಲಿ ಅದರ ಕಣಕನ ಹಾಕೋತಾ ಇದ್ದೀನಿ. ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಪೇಪರ್ಗೆ ನಾನು ಎಣ್ಣೆನ ಹಚ್ಕೊಂಡು ನೋಡಿ ಈ ಥರ ಮೇಲ್ಗಡೆ ಹಾಕ್ಕೊಂಡು ಈ ಥರ ಜಸ್ಟ್ ಸುಮ್ಮನೆ ಪ್ರೆಸ್ ಮಾಡಿಕೊಂಡು ಹೇಳ್ಕೊಂಡ್ರೆ ಒಬ್ಬಟ್ಟು ತೆಳುವಾಗಿ ಎಲ್ಲ ಕಡೆಯೂ ಒಂದೇ ಸಮಾನವಾಗಿ ಬರುತ್ತೆ. ಈಸಿಯಾಗಿ ಕೂಡ ಒಬ್ಬಟ್ಟನ್ನು ತಟ್ಕೋಬೋದು. ನಾನು ಈ ಕಡೆ ಸ್ಟವ್ ಮೇಲೆ ತವಾನ ಇಟ್ಟು ಮೀಡಿಯಮ್ ಉರಿನಲ್ಲಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೋತಾ ಇದ್ದೀನಿ. ತವ ಈಗ ಕಾದಿದೆ. ನಾವು ತಟ್ಕೊಂಡಿರುವಂಥ ಒಬ್ಬಟ್ಟನ್ನು ಇದ್ರ ಮೇಲೆ ಹಾಕಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇಷ್ಟಾದರೆ ಸಾಕು. ಕಲರ್ ತುಂಬ ಕಪ್ಪಾಗೋ ಮಾಡೋಕ್ಕೆ ಬಿಡಬೇಡಿ, ಸ್ವಲ್ಪ ಇದ್ದಂಗೆ ಎತ್ಕೊಳ್ಳಿ. ಎಷ್ಟು ಸಾಫ್ಟಾಗಿ ಬಂದಿದೆ ಒಬ್ಬಟ್ಟು, ಕಡಲೆಬೇಳೆ ಒಬ್ಬಟ್ಟು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಬ್ಬಗಳಲ್ಲೆಲ್ಲ ಮಾಡಿಕೊಂಡ್ರೆ ಅಥವಾ ಏನಾದರೂ ಫಂಕ್ಷನ್ಸ್ ಇತ್ತು ಮನೆಯಲ್ಲಿ ಅಂದರೆ ನಾವೇ ಎಷ್ಟು ಬೇಕಿದ್ರೂ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿದೆ, ತುಂಬ ಸಾಫ್ಟಾಗಿದೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.